ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪೇಷಂಟ್ಗಳು ಕಡೆಯವರು ಬಂದು ದೇವ್ರಿಗೆ ಹರಸ್ಕೊಂಡು ಅವು ಹುಷಾರಾದ್ಮೇಲೆ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇದು ಮೈಸೂರು ಮಹಾರಾಜರ ಕಾಲದಲ್ಲಿ ಪ್ರತಿಷ್ಠಾಪನೆಯಾಗಿದ್ದು. ವಾಯುಪುತ್ರ ಹನುಮಂತ ಸಾಮಾನ್ಯವಾಗಿ ಎಲ್ಲರ ಅಚ್ಚುಮೆಚ್ಚಿನ ದೇವರು. ಇಂತಹ ಹನುಮಂತನ ದೇವಾಲಯಗಳು ನಾಡಿನಾದ್ಯಂತ ಇದ್ದು ಅವುಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಪರಿಚಯ ಇಂದಿನ ಸಂಚಿಕೆಯಲ್ಲಿ. ಈ ದೇವಾಲಯ ನೂರಾರು ವರ್ಷಗಳ ಇತಿಹಾಸವನ್ನ ಹೊಂದಿದ್ದು ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣವಾದದ್ದು ಎನ್ನಲಾಗಿದೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, KR ರಸ್ತೆ, ಬೆಂಗಳೂರು 2. ಈ ದೇವಸ್ಥಾನದ ಪ್ರಧಾನ ಅರ್ಚಕರು DS ವೇಣುಗೋಪಾಲ್ ಭಟ್ಟ ಅಂತ ನಾನು. ನಮ್ಮ ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ 7:30ಯಿಂದ 12:30, ಸಂಜೆ 6:30ಯಿಂದ 9 ಗಂಟೆ. ಶನಿವಾರ ಬೆಳಗ್ಗೆ 7ರಿಂದ ರಾತ್ರಿ 11 ಗಂಟೆ ತನಕ ದರ್ಶನ ಇರುತ್ತೆ ದೇವ್ರದ್ದು. ಪ್ರತಿದಿನ ಅಭಿಷೇಕ ಪ್ರಸಾದ ಎಲ್ಲ ನಡೆಯುತ್ತೆ. ಶನಿವಾರ ವಿಶೇಷ. ಈ ದೇವಸ್ಥಾನದಲ್ಲಿ ಡಿಸೆಂಬರಲ್ಲಿ ಹನುಮತ್ ಜಯಂತಿ ಬರುತ್ತೆ. ಹನುಮತ್ ಜಯಂತಿ ಆದಮೇಲೆ ಅಕ್ಷಯ ತದಿಗೆ ದಿವಸ ಬ್ರಹ್ಮರಥೋತ್ಸವ ನಡೆಯುತ್ತೆ. ಆವಾಗ 5 ದಿನ ಕಾರ್ಯಕ್ರಮ ಇರುತ್ತೆ. ಹನುಮತ್ ಜಯಂತಿಯಲ್ಲಿ 10 ದಿನ ಕಾರ್ಯಕ್ರಮ ಇರುತ್ತೆ. ಶನಿವಾರ ತುಂಬ ಜನ ಬರ್ತಾರೆ. ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲು, ದೇವಸ್ಥಾನ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಪೇಷಂಟ್ಗಳು ಕಡೆಯವರು ಬಂದು ದೇವ್ರಿಗೆ ಹರಸ್ಕೊಂಡು ಅವು ಹುಷಾರಾದ್ಮೇಲೆ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅದೊಂದು ಪ್ರತೀತಿ ಇಲ್ಲಿ. ಇದು ಮೈಸೂರು ಮಹಾರಾಜರ ಕಾಲದಲ್ಲಿ ಪ್ರತಿಷ್ಠಾಪನೆಯಾಗಿದ್ದು. ಅಲ್ಲದೆ ವ್ಯಾಪಾರ ವ್ಯವಹಾರ ನಡೆಸುವವರು ಈ ದೇವರನ್ನ ಬಲವಾಗಿ ನಂಬಿದ್ದು ತಮ್ಮ ಉದ್ಯೋಗ ವ್ಯವಹಾರದ ಕ್ಷೇತ್ರದಲ್ಲಿನ ಯಶಸ್ಸಿಗಾಗಿ ಇಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಇದು 300 ವರ್ಷ ಆಗಿದೆ. 300 ವರ್ಷ. ಕೋಟೆ ಕಟ್ಟಿ 250 ವರ್ಷ ಆಗಿದೆ. ಅದಕ್ಕೆ ಮುಂಚೆನೇ ಇದ್ದಿದ್ದು. ಕೆಂಪೇಗೌಡರ ಕಾಲದಲ್ಲಿ ಆಗಿರೋದು ಇದು ದೇವಸ್ಥಾನ. ಶನಿವಾರ ಬೆಳಗ್ಗೆ ಅಭಿಷೇಕ ಪ್ರಸಾದ ಇದೆಲ್ಲ ನಡೆಯುತ್ತೆ. ಇಲ್ಲಿ ವಡಮಾಲೆ ವಿಶೇಷ ನಮ್ಮ ಆಂಜನೇಯನಿಗೆ. ಪ್ರತಿ ಶನಿವಾರ ಇದ್ದೇ ಇರುತ್ತೆ. ಯಾರು ಹರಿಸ್ಕೊಂಡು ಹೋದವರು ವಡಮಾಲೆ ಮಾಡಿಸ್ತೀನಿ ಅಂತ ಹರಿಸ್ಕೊಂಡು ಹೋಗ್ತಾರೆ. ಬೆಣ್ಣೆ ಅಲಂಕಾರ ವಿಶೇಷ ಇಲ್ಲಿ. ಅಡ್ರೆಸ್ಸು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, KR ರಸ್ತೆ, ಬೆಂಗಳೂರು 2, ಸಿಟಿ ಮಾರ್ಕೆಟ್. ನೋಡಿದ್ರಲ್ಲ ವೀಕ್ಷಕರೇ, ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವರ ಮಹಿಮೆಯನ್ನ ನೀವು ಕೂಡ ಬೆಂಗಳೂರಿನ KR ಮಾರುಕಟ್ಟೆ ಕಡೆ ಹೋದ್ರೆ ತಪ್ಪದೇ ಇಲ್ಲಿಗೊಮ್ಮೆ ಭೇಟಿ ನೀಡಿ. ಈ ದೇವಾಲಯದ ಕುರಿತಾದ ಅನುಭವಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ.